ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 2 ಅಧ್ಯಾಯ 9 ಅಂಕಿ ಅಂಶಗಳ ದತ್ತಾಂಶಗಳ ನಿರ್ವಹಣೆ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 9.1 ಇವತ್ತು ಒಂದೊಂದಾಗಿ ಬಿಡಿಸ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ 6ನೇ ತರಗತಿ 7ನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ಮತ್ತು ಎಲ್ಲ ಲೆಕ್ಕಗಳನ್ನು ವೀಕ್ಷಿಸಲು ಮತ್ತು ಸುವೇಗದ ಎಲ್ಲ 6ನೇ ತರಗತಿ 7ನೇ ತರಗತಿ ಎಲ್ಲ ಲೆಕ್ಕಗಳನ್ನು ಮಾಡಲು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ನ ಆರಿಸಿಕೊಳ್ಳಿ ಮಕ್ಕಳೇ. ಈಗ 1ನೇ ಪ್ರಶ್ನೆ ಓದೋಣ. ಒಂದು ಗಣಿತದ ಪರೀಕ್ಷೆಯಲ್ಲಿ ಒಂದು ತರಗತಿಯ 40 ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಕೊಟ್ಟಿದೆ. ಈ ಅಂಕಗಳನ್ನು ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕ ತಯಾರಿಸಿ. ಇಲ್ಲಿ 40 ವಿದ್ಯಾರ್ಥಿಗಳು ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ 10ಕ್ಕೆ 8, 1, 3 ಈ ರೀತಿ ತಗೊಂಡಿದ್ದಾರೆ. ಈಗ ಎಷ್ಟು ವಿದ್ಯಾರ್ಥಿಗಳು 7 ಲಾಸ್ಟಿಗಿದು ಎಷ್ಟು ವಿದ್ಯಾರ್ಥಿಗಳು 7 ಮತ್ತು 7ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಬಿನೇ ಪ್ರಶ್ನೆ, 4ಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು. ಇದನ್ನು ನಾವು ಈಗ ಎಕ್ಸೈಜ್ನಲ್ಲಿ ಮಾಡೋಣ ಮಕ್ಕಳೇ. ಈಗ ಒಂದು ಎಷ್ಟದಾವ ನೋಡ್ರಿ. 1, ಇದೊಂದು 2 ಇದಾವೆ. ಹಾಗಾಗಿ 2 ಎಣಿಕೆ ಗುರುತು ಹಾಕಿ 2 ಅಂತ ಬರೆಯೋದು. ನೆಕ್ಸ್ಟ್ 2 ಎಷ್ಟಿದಾವೆ? 1, 2, 3 ಇದಾವೆ. 3 ಗೆರೆ ಹಾಕಿ 3 ಬರೆಯೋದು. ನೆಕ್ಸ್ಟ್ 3, 1, 2, 3 ಇವು 3 ಅದಾವೆ. 3 ಕೂಡ 3 ಅದಾವೆ. ಹಾಗಾಗಿ 3 ಗೆರೆ ಹಾಕಿ 3 ಬರೆದ್ವಿ. ನೆಕ್ಸ್ಟ್ 4, 1, 2, 3, 4, 5, 6 ಇದಾವೆ. ಇನ್ನೊಂದಿದೆ 6, 7 ಇದಾವೆ. 1, 2, 3, 4, 4ರ ಮೇಲೆ ಇದೊಂದು ಗೆರೆ ಹಾಕ್ತೀವಲ್ಲ, ಇದು 5. ಇದು 5 ಪೂರ್ತಿ 5 ಕಟ್ಟು 6, 7, 4 ಇದಾವೆ. 5, 1, 2, 3, 4, 5, 6 ಇದಾವೆ. 6 ಅಂದರೆ 4 ಗೆರೆ ಹಾಕಿ ಅದ್ರ ಮೇಲೆ ಒಂದು ಗೆರೆ ಹಾಕಿದರೆ 5 ಆಯಿತು. 5, 1, 6. 6 ಎಷ್ಟದಾವೆ ನೋಡ್ರಿ. 1, 2, 3, 4, 5, 6, 7. 7ಕ್ಕೆ 5 ಕಟ್ಟು ಒಂದು ಹಾಕಿ ಅಂದರೆ 4 ಗೆರೆ ಹಾಕಿ ಅದ್ರ ಮೇಲೆ ಒಂದು ಗೆರೆ ಹಾಕಿದರೆ 5, ಇದೊಂದು 2, 7. 7 ಎಷ್ಟದ ನೋಡ್ರಿ. 1, 2, 3, 4, 5 ಇದಾವೆ. 5 ಅಂದರೆ ಒಂದು 4 ಗೆರೆ ಹಾಕಿ ಅದ್ರ ಮೇಲೆ ಒಂದು ಗೆರೆ ಹಾಕ್ರಿ. ಇವನ್ನ ಎಣಿಕೆ ಗುರುತುಗಳು ಅಥವಾ ಗೀಟುಗಳು ಅಂತಾರೆ. 5. ನೆಕ್ಸ್ಟ್ 8ನೇದು 8 ಎಷ್ಟದಾವೆ. 1, 8 ಮಾರ್ಕ್ಸ್ ತಗೊಂಡವ್ರು ಎಷ್ಟು ಜನ? 1, 2, 3, 4 ಜನ. 4 ಗೆರೆ ಹಾಕಿ 4 ಬರೆಯೋದು. 9 ಎಷ್ಟು ಜನ? 1, 2, 3 ಜನ 9 ಮಾರ್ಕ್ಸ್ ತಗೊಂಡಿದ್ದಾರೆ. ಇವನ್ನೆಲ್ಲ ಕೂಡಿದ್ರೆ 40 ಬರ್ಬೇಕು ಮಕ್ಕಳೇ. ಮಾಡಿ ನೋಡಿ. ಈಗ ಎ ಪ್ರಶ್ನೆ, ಅದರಲ್ಲಿ ಏನಿದೆ, ಎಷ್ಟು ವಿದ್ಯಾರ್ಥಿಗಳು 7 ಮತ್ತು 7ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಈಗ 7 ಪಡೆದಿರೋದು 5, 7ಕ್ಕಿಂತ ಹೆಚ್ಚು ಅಂದರೆ 8 ಪಡೆದಿರೋದು 4, 3. 5, 4, 3 ಕೂಡಿದ್ರೆ 12 ಆಯಿತು. 12 ವಿದ್ಯಾರ್ಥಿಗಳು 7 ಮತ್ತು 7ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ನೆಕ್ಸ್ಟ್ ಬಿನೇ ಪ್ರಶ್ನೆ, 4ಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು. ಈಗ 4 ಇಲ್ಲಿದೆ. 4ಕ್ಕಿಂತ ಕಡಿಮೆ ಪಡೆದವ್ರು 3, 6, 2, 8 ವಿದ್ಯಾರ್ಥಿಗಳು 4ಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದಿದ್ದಾರೆ. ಈಗ 2ನೇ ಪ್ರಶ್ನೆ ಓದೋಣ. 4ನೇ ತರಗತಿಯ 30 ವಿದ್ಯಾರ್ಥಿಗಳ ಸಿಹಿ ತಿಂಡಿಗಳ ಆಯ್ಕೆ ಈ ಕೆಳಗಿನಂತಿದೆ. ಒಬ್ಬರಿಗೆ ಲಾಡು ಇಷ್ಟ, ಇನ್ನೊಬ್ಬರಿಗೆ ಬರ್ಫಿ ಇಷ್ಟ, ಇನ್ನೊಬ್ಬರಿಗೆ ಲಾಡು ಇಷ್ಟ, ಜಿಲೇಬಿ ಇಷ್ಟ, ಲಾಡು, ರಸಗುಲ್ಲ, ಜಿಲೇಬಿ, ಲಾಡು, ಹೀಗೆ 30 ಜನ ವಿದ್ಯಾರ್ಥಿಗಳ ಅಭಿರುಚಿಯನ್ನು ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಪ್ರಶ್ನೆ ಏನಿದೆ ಓದೋಣ. ಈ ಮೇಲಿನ ಸಿಹಿ ತಿಂಡಿಗಳ ಹೆಸರನ್ನು
ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕದಲ್ಲಿ ಜೋಡಿಸಿ. ಸೇಮ್ ಈಗ ಒಂದನೇ ಲೆಕ್ಕ ಮಾಡಿದ ಹಾಗೆಯೇ ಈಗ ಎರಡನೇ ಲೆಕ್ಕನೂ ಮಾಡಬೇಕು. ಈಗ ನಾವು ಒಂದು ಕೋಷ್ಟಕ ರಚನೆ ಮಾಡ್ಕೊಳ್ಳೋಣ. ಈ ಕೋಷ್ಟಕ ಹಾಕಿ ಮೊದಲಿಗೆ ಲಾಡು, ಬರ್ಫಿ, ಜಿಲೇಬಿ, ರಸಗುಲ್ಲ. ಲಾಡು ಎಷ್ಟು ಜನ? 11 ಜನ ಇಷ್ಟಪಟ್ಟಿದ್ದಾರೆ. ಅದನ್ನು ನೋಡೋಣ. 1 2 3 4 5 6 7 8 9 10 11 ಜನ ಲಾಡು ಇಷ್ಟಪಟ್ಟಿದ್ದಾರೆ. ಬರ್ಫಿನ ಇಷ್ಟಪಟ್ಟಿರೋರು 3 ಜನ. 1 2 3 ಜನ. ನೆಕ್ಸ್ಟ್ ಜಿಲೇಬಿ ಇಷ್ಟಪಟ್ಟಿರೋರು 7 ಜನ. ಜಿಲೇಬಿ 1 2 3 4 5 6 7 ಜಿಲೇಬಿ. 7 ಅಂದರೆ 4 ಗೆರೆ ಹಾಕಿ ಅದ್ರ ಮೇಲೆ ಒಂದು ಗೆರೆ ಹಾಕಿದರೆ 5 ಆಗುತ್ತೆ. 6 7 ರಸಗುಲ್ಲ 9 ಜನ. ಇನ್ನು ಉಳಿದವರು 1 2 3 4 5 6 7 8 9 ಜನ ರಸಗುಲ್ಲ ಇಷ್ಟಪಟ್ಟಿದ್ದಾರೆ. ಇದನ್ನು ಕೂಡಿದರೆ 30 ಬರ್ಬೇಕು. ಎಲ್ಲವೂ ಕೂಡಿದರೆ ಅವಾಗ ನಿಮ್ಮ ಲೆಕ್ಕ ಸರಿಯಾಗಿರುತ್ತೆ. ಈಗ ಯಾವ ಒಂದು ತಿಂಡಿಯನ್ನು ಅಂದರೆ ಯಾವ ಒಂದು ಸಿಹಿ ತಿಂಡಿಯನ್ನು ಹೆಚ್ಚು ವಿದ್ಯಾರ್ಥಿಗಳು ಬಯಸುತ್ತಾರೆ ಅಂತ ಬಿ ಪ್ರಶ್ನೆ ಇದೆ. ಬಿ ಪ್ರಶ್ನೆಗೆ ಉತ್ತರ ಬರೀರಿ. ಲಾಡನ್ನು ಅಂದರೆ 11 ಜನ ಇದೇ ಜಾಸ್ತಿ. ಲಾಡನ್ನು ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಅಂದರೆ ಬಯಸುತ್ತಾರೆ. ಈಗ ಮೂರನೇ ಪ್ರಶ್ನೆ ಓದೋಣ. 6 ಮುಖಗಳಿರುವ ಒಂದು ದಾಳವನ್ನು ಕೆಥರಿನ್ 40 ಬಾರಿ ಆಡಿದಾಗ ಆ ದಾಳವು ತೋರಿಸಿದ ಮುಖ ಸಂಖ್ಯೆಯನ್ನು ಈ ಕೆಳಗೆ ಕೊಟ್ಟಿದೆ. ಈಗ 6 ಮುಖಗಳಿರ್ತಕ್ಕಂಥ ದಾಳವನ್ನು ಎಸೆದಾಗ ಯಾವುದಾದ್ರೂ ಒಂದು ಮುಖ ಬೀಳುತ್ತೆ. ಅದರಲ್ಲಿ 1 ಅಥವಾ 3 ಈ ರೀತಿ 40 ಬಾರಿ ಆಡಿದಾಗ ಈ ರೀತಿ ಮುಖ ಈ ಒಂದು ಸಂಖ್ಯೆ ಬಂದಿದೆ. ಒಂದು ಸಾರಿ 1 ಬಂದಿದೆ, ಒಂದು ಸಾರಿ 3 ಬಂದಿದೆ, ಒಂದು ಸಾರಿ 5 ಬಂದಿದೆ. ಇದು ದಾಳದ ಆಟ. ಇದರಲ್ಲಿ ಈ ಅಂಕಿಅಂಶಗಳಿಗೆ ಎಣಿಕೆ ಗುರುತುಗಳ ಗೀಟು ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕವನ್ನು ತಯಾರಿಸಿ ಈ ಮುಂದಿನವುಗಳನ್ನು ಕಂಡುಹಿಡಿಯಿರಿ. ಈಗ ಇದಕ್ಕೂ ಕೂಡ ನಾವು ಕೋಷ್ಟಕ ರಚನೆ ಮಾಡೋಣ. ಈಗ ದಾಳದ ಮೇಲೆ 6 ಮುಖಗಳು ಇರ್ತವೆ. ಹಾಗಾಗಿ ನಾವು 6 ಒಂದು ಮುಖದಲ್ಲಿ 1 ಇರುತ್ತೆ, ಇನ್ನೊಂದು ಮುಖದಲ್ಲಿ 2 ಸಂಖ್ಯೆ ಇರುತ್ತೆ, ಇನ್ನೊಂದು ಮುಖದಲ್ಲಿ 3 ಸಂಖ್ಯೆ ಅಥವಾ ಸಂಖ್ಯೆ ಇರ್ಬೋದು ಅಥವಾ ಚುಕ್ಕೆ ಇರ್ಬೋದು. ಈ ರೀತಿ 6 ಮುಖಗಳಿಗೆ 6 ಸಂಖ್ಯೆಗಳನ್ನು ನಾವು ಬರ್ದೀವಿ. 1ನೇ ಮುಖ ಎಷ್ಟು ಸರಿ ಬಿದ್ದಿದೆ ನೋಡ್ರಿ. 1 2 3 4 5 6 7 ಸಾರಿ 1ನೇ ಮುಖ ಬಂದಿದೆ. ಹಾಗಾಗಿ 7 ಬರ್ದ್ವಿ. ಗೀಟುಗಳು ಯಾವ ರೀತಿ ಹಾಕ್ಬೇಕನ್ನೋದು ಮೊದಲೇ ಹೇಳ್ಕೊಟ್ಟಿದ್ದೀನಿ. 4 ಗೆರೆ ಹಾಕಿ ಅದ್ರ ಮೇಲೆ 1 ಗೆರೆ ಹಾಕಿದರೆ 5 ಆಗುತ್ತಿದ್ದು 5 ಕೌಂಟು. 6 7 ಈ ರೀತಿ ಪ್ರತಿ ಸಾರಿನೂ ಕೌಂಟ್ ಹಾಕ್ಕೊಂತ ಹೋಗ್ಬೇಕು ಮಕ್ಕಳೇ. ಇದು ಎಣಿಕೆಯ ಗುರುತುಗಳು ಅಥವಾ ಎಣಿಕೆಯ ಗೀಟುಗಳು ಅಂತಾರೆ. 2ನೇ ಮುಖ ಎಷ್ಟು ಸಾರಿ ಬಂದಿದೆ ನೋಡ್ರಿ. 1 2 3 4 5 6 ಸತಿ ಬಂದಿದೆ. ರೈಟ್, 6 ಸತಿ. ನೆಕ್ಸ್ಟ್ ಮೂರನೇದು 3ನೇ ಮುಖ 1 2 3 4 5 ಸತಿ ಬಂದಿದೆ. ಒಂದು 5 ಕಟ್ಟು ಒಂದು ಗೆರೆ ಗುರುತು ಹಾಕಬೇಕು. 4ನೇದು 4 ಎಷ್ಟು ಸತಿ ಬಂದಿದೆ? 1 2 3 4 ಸತಿ ಬಂದಿದೆ. 5 ನೋಡ್ರಿ ಎಷ್ಟು ಸತಿ ಬಂದಿದೆ? 1 2 3 4 5 6 7 8 9 10 11 ಸಾರಿ ಬಂದಿದೆ. 11 ಸಾರಿ ಅಂದರೆ 5 ಕಟ್ಟು 2 ಆಗ್ತವೆ. 5 5 10 1 11 ಆಗ್ತವೆ. 6ನೇ ಮುಖ 6 ಸಂಖ್ಯೆ ಇರೋ ಮುಖ ಎಷ್ಟು ಸತಿ ಬಂದಿದೆ? 1 2 3 4 5 6 7 ಸತಿ ಬಂದಿದೆ. ಇಲ್ಲಿ 5 ಒಂದು 6 ಒಂದು 7. ಇಲ್ಲಿ ಟೋಟಲ್ಲು 40 ಬರ್ಬೇಕು. 40 ಸಾರಿ ಹಾಕಿದ್ದಾರೆ, 40 ಬರಬೇಕು. ಈ ರೀತಿ ಬಂದಿದೆ. 1 7 ಸತಿ
2 6 ಸತಿ ಬಂದಿದೆ, 3 5 ಸತಿ, 4 4 ಸತಿ, 5 11 ಸತಿ, 6 7 ಸತಿ. ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರೋದು 5. ಈಗ ಒಂದೊಂದಾಗಿ ಪ್ರಶ್ನೆಗಳು ನೋಡೋಣ. ಅತಿ ಕಡಿಮೆ ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆ ಯಾವುದು? ಇದರಲ್ಲಿ ಕಮ್ಮಿ ಯಾವುದು? 4. ಅಂದರೆ 4 ಚುಕ್ಕೆ ಇರ್ತಕ್ಕಂಥ ಅಥವಾ 4 ಸಂಖ್ಯೆ ಇರ್ತಕ್ಕಂಥ ಮುಖ ಅತಿ ಕಡಿಮೆ ಸಾರಿ ಬಂದಿದೆ. 6ನೇ ಇದಲ್ಲ, ಅತಿ ಹೆಚ್ಚು ಬಾರಿ ತೋರಿಸಿರುವ ಸಂಖ್ಯೆ. ಈಗ ಅತಿ ಕಡಿಮೆ ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆ 4, ಅತಿ ಹೆಚ್ಚು ಬಾರಿ ತೋರಿಸಿರುವ ಸಂಖ್ಯೆ 5. 5 ಅನ್ನೋದು 11 ಬಾರಿ ಬಂದಿದೆ, ಹಾಗಾಗಿ ಅತಿ ಹೆಚ್ಚು ಬಾರಿ ತೋರಿಸಿರುವ ಸಂಖ್ಯೆ 5. ಸಮನಾದ ರೀತಿಯಲ್ಲಿ ಪುನರಾವರ್ತಿಸಿರುವ ಸಂಖ್ಯೆಗಳು. ಸಮನಾದ ರೀತಿಯಲ್ಲಿ ಪುನರಾವರ್ತಿಸಿದ ಸಂಖ್ಯೆಗಳು ಇಲ್ಲೂ 7 ಬಂದಿದೆ, ಇಲ್ಲೂ 7 ಬಂದಿದೆ. ಯಾವ್ಯಾವ ಹಂಗಾರೆ? 1 ಮತ್ತು 6. 1 ಮತ್ತು 6 ಸಮನಾಗಿ ಪುನರಾವರ್ತಿಸಿರುವ ಸಂಖ್ಯೆಗಳು ಅಂತ ನಾವು ಹೇಳ್ಬೋದು ಮಕ್ಕಳೇ. ಈಗ ನೆಕ್ಸ್ಟ್ 4ನೇ ಪ್ರಶ್ನೆ ಓದೋಣ. ಈ ಕೆಳಗಿನ ಚಿತ್ರಲೇಖದಲ್ಲಿ 5 ಹಳ್ಳಿಗಳಲ್ಲಿರುವ ಟ್ರ್ಯಾಕ್ಟರ್ಗಳನ್ನು ತೋರಿಸಿದೆ. ಈಗ ಎ ಹಳ್ಳಿಯಲ್ಲಿ ಟ್ರ್ಯಾಕ್ಟರ್ಗಳು 1 2 3 4 5 6 ಟ್ರ್ಯಾಕ್ಟರ್ ಇದಾವೆ. ಒಂದು ಟ್ರ್ಯಾಕ್ಟರ್ಗೆ 1 ಅಂತಾನೆ ಮಾನ ತಿಳ್ಕೋಬೇಕು. ಇಲ್ಲಿ ಎ ಹಳ್ಳಿಯಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿದಾವೆ? 6 ಟ್ರ್ಯಾಕ್ಟರ್ಗಳಿದಾವೆ. ಬಿ ಹಳ್ಳಿಯಲ್ಲಿ 1 2 3 4 5 ಟ್ರ್ಯಾಕ್ಟರ್ಗಳು ಇದಾವೆ. ಸಿ ಹಳ್ಳಿಯಲ್ಲಿ 1 2 3 4 5 6 7 8 ಟ್ರ್ಯಾಕ್ಟರ್ಗಳಿದಾವೆ. ಡಿ ಹಳ್ಳಿಯಲ್ಲಿ 3 ಟ್ರ್ಯಾಕ್ಟರ್ಗಳು. ಈ ಹಳ್ಳಿಯಲ್ಲಿ 6 ಟ್ರ್ಯಾಕ್ಟರ್ಗಳು ಇದಾವೆ. ಈಗ ಚಿತ್ರಲೇಖವನ್ನು, ಇದು ಚಿತ್ರಲೇಖ ಅಂತಾರೆ, ಚಿತ್ರನಕ್ಷೆ ಅಂತಾನು ಕರೀತಾರೆ. ಚಿತ್ರಲೇಖವನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈಗ ಎ ಪ್ರಶ್ನೆ, ಯಾವ ಹಳ್ಳಿಯಲ್ಲಿ ಅತಿ ಕಡಿಮೆ ಟ್ರ್ಯಾಕ್ಟರ್ಗಳಿವೆ? ಈಗ ಅತಿ ಕಡಿಮೆ ಅಂದರೆ 3, ಅಂದರೆ ಡಿ ಹಳ್ಳಿಯಲ್ಲಿ ಅತಿ ಕಡಿಮೆ ಟ್ರ್ಯಾಕ್ಟರ್ಗಳಿವೆ. ಯಾವ ಹಳ್ಳಿಯಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳಿವೆ? ಇಲ್ಲಿ ಹೆಚ್ಚು ಅಂದರೆ 8, ಹಾಗಾಗಿ ಇದು ಸಿ ಹಳ್ಳಿ. ಸಿ ಹಳ್ಳಿಯಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳಿವೆ. ಬಿ ಹಳ್ಳಿಗಿಂತ ಸಿ ಹಳ್ಳಿಯಲ್ಲಿ ಎಷ್ಟು ಹೆಚ್ಚು ಟ್ರ್ಯಾಕ್ಟರ್ಗಳಿವೆ? ಈಗ ಬಿ ಹಳ್ಳಿ, ಸಿ ಹಳ್ಳಿ. ಸಿ ಹಳ್ಳಿಯಲ್ಲಿ ಜಾಸ್ತಿ ಇರೋದು, 8ರಾಗೆ 5 ಕಳೆಯೋಣ 3 ಹೆಚ್ಚು ಟ್ರ್ಯಾಕ್ಟರ್ಗಳಿವೆ. ನೆಕ್ಸ್ಟ್ ಡಿನೇ ಪ್ರಶ್ನೆ, 5 ಹಳ್ಳಿಗಳಲ್ಲಿರುವ ಒಟ್ಟು ಟ್ರ್ಯಾಕ್ಟರ್ಗಳ ಸಂಖ್ಯೆ ಎಷ್ಟು? ಕೂಡೋಣ. 6 5 11 8 19 3 22 6 28, ಟೋಟಲ್ 28 ಟ್ರ್ಯಾಕ್ಟರ್ಗಳು ಇದ್ದಾವೆ. ಈಗ 5ನೇ ಪ್ರಶ್ನೆ ಓದೋಣ. ಒಂದು ಶಾಲೆಯಲ್ಲಿರುವ ತರಗತಿವಾರು ಬಾಲಕಿಯರ ಸಂಖ್ಯೆಯನ್ನು ಈ ಕೆಳಗಿನ ಚಿತ್ರನಕ್ಷೆಯಲ್ಲಿ ಕೊಡಲಾಗಿದೆ. ಈಗ 1ನೇ ತರಗತಿಯಲ್ಲಿ ಬಾಲಕಿಯರು ಎಷ್ಟು ಮುಖ ಕೊಟ್ಟಿದ್ದಾರೆ? 1 2 3 4 5 6 ಮುಖ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮುಖಕ್ಕೆ 4 ಬಾಲಕಿಯರು, ಇಲ್ಲಿ 6 ಮುಖ ಅಂದರೆ 6 4 24 ಬಾಲಕಿಯರು ಇದ್ದಾರೆ 1ನೇ ಕ್ಲಾಸ್ನಾಗೆ. 2ನೇ ಕ್ಲಾಸ್ನಾಗೆ 1 2 3 4 4 16 16 ಒಂದು ಅರ್ಧ ಮುಖ ಇದೆ. ಅರ್ಧ ಮುಖ ಅಂದರೆ 2 ತಗೊಳ್ಳೋಣ. 4 4 16 16 2 18 ಬಾಲಕಿಯರು ಆಗುತ್ತೆ. ಅದೇ ಇಲ್ಲಿ 3ನೇ ತರಗತಿಯಲ್ಲಿ 1 2 3 4 5 5 ಪೂರ್ತಿ ಮುಖಗಳಿದಾವೆ. 5 4 20 ಬಾಲಕಿಯರು ಇದ್ದಾರೆ. 5 4 20. ನೆಕ್ಸ್ಟ್ ಇಲ್ಲಿ 1 2 3 ಪೂರ್ತಿ ಮುಖ, 4 3 12 12 2 14 ಬಾಲಕಿಯರು ಇದ್ದಾರೆ. ಇಲ್ಲಿ 1 2 4 4 8 ಆಯ್ತು, 8 2 10 ಬಾಲಕಿಯರು ಇದ್ದಾರೆ. ಇಲ್ಲಿ 1 2 3 4 ಮುಖಗಳು, 4 ಮುಖಗಳು ಅಂದರೆ 4 4 16 ಬಾಲಕಿಯರು ಇದ್ದಾರೆ. 1 2 3 3 ಮುಖ ಪೂರ್ತಿ ಮುಖಗಳು, 4 3 12 ಬಾಲಕಿಯರು. ಇಲ್ಲಿ 1.5 ಮುಖ ಇದೆ, ಅಂದರೆ ಇಲ್ಲಿ 4 2 6 ಬಾಲಕಿಯರು ಇದ್ದಾರೆ. ಈಗ ಯಾವ ತರಗತಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯ ಬಾಲಕಿಯರಿದ್ದಾರೆ? ನೋಡಿ ಮಕ್ಕಳೇ, ಎಲ್ಲಿ ಕಡಿಮೆ ಇರೋದು? 8ನೇ ತರಗತಿಯಲ್ಲಿ. 8ನೇ ತರಗತಿಯಲ್ಲಿ ಅತಿ ಕಡಿಮೆ ಬಾಲಕಿಯರಿದ್ದಾರೆ. 6ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆಯು 5ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆಗಿಂತ ಕಡಿಮೆ ಇದೆಯೇ ಅಂತ. ಈಗ 6ನೇ ತರಗತಿ 5ನೇ ತರಗತಿ ಕಡಿಮೆ ಆಯ್ತಾ 5ನೇ ತರಗತಿಗಿಂತ? ಇಲ್ಲ, ಇದು 6ನೇ ತರಗತಿಗೆ ಜಾಸ್ತಿ ಇದೆ. ಇಲ್ಲ, ಇದ್ರ ಉತ್ತರ ಇಲ್ಲ, ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? ಈಗ ಇವು 16 ಇದಾವೆ, 16ರಲ್ಲಿ 10 ಹೋದರೆ ಇನ್ನು
ಇನ್ನು 6 ಜಾಸ್ತಿ ಇದ್ದಾವೆ, 16 10ಕ್ಕಿಂತ ಜಾಸ್ತಿ. ನೆಕ್ಸ್ಟ್ 7ನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು? 1 2 3 ಮುಖ ಇದ್ದಾವೆ, 3 ಮುಖಕ್ಕೆ 3 4 12 ಬಾಲಕಿಯರು ಇದ್ದಾರೆ. ಇದರ ಉತ್ತರ 12 ಬಾಲಕಿಯರು. ನೆಕ್ಸ್ಟ್ 6ನೇ ಪ್ರಶ್ನೆ, ಒಂದು ಅಂಗಡಿಯಲ್ಲಿ ಒಂದು ವಾರದ ವಿದ್ಯುತ್ ದೀಪಗಳ ಮಾರಾಟವನ್ನು ಈ ಕೋಷ್ಟಕದಲ್ಲಿ ಕೊಡಲಾಗಿದೆ. ಈಗ ಸೋಮವಾರ ಎಷ್ಟು ಮಾರಾಟ ಆಗಿದಾವೆ ವಿದ್ಯುತ್ ಬಲ್ಬುಗಳು? ಒಂದು ಬಲ್ಪಿಗೆ 2 ಅಂತ ತಿಳ್ಕೋಬೇಕು. 1 2 3 4 5 6 6 2 12 ಬಲ್ಬುಗಳು ಮಾರಾಟ ಆಗಿದಾವೆ ಸೋಮವಾರ. ಮಂಗಳವಾರ ಇವು 8 ಅದಾವೆ, 8 2 16 ಬಲ್ಬುಗಳು. ಬುಧವಾರ 8 ಬಲ್ಬುಗಳು, ಗುರುವಾರ 10 ಬಲ್ಬುಗಳು, ಶುಕ್ರವಾರ 7 2 14 ಬಲ್ಬುಗಳು, ಶನಿವಾರ 8 ಬಲ್ಬುಗಳು, ಭಾನುವಾರ 18 ಬಲ್ಬುಗಳು ಮಾರಾಟ ಆಗಿದ್ದಾವೆ. ಈಗ ಪ್ರಶ್ನೆ, ಚಿತ್ರನಕ್ಷೆಯನ್ನು ಗಮನಿಸಿ ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ ಎಷ್ಟು? ಶುಕ್ರವಾರ ಎಷ್ಟಿದ್ದಾವೆ? ಇಲ್ಲಿ 7 ಇದಾವೆ. ಇವು 7 2 14 14 ಬಲ್ಬ್ಗಳು ಮಾರಾಟ ಆಗಿದ್ದಾವೆ. ಯಾವ ದಿನದಂದು ಹೆಚ್ಚು ಬಲ್ಬ್ಗಳು ಮಾರಾಟವಾಗಿದ್ದಾವೆ? ಭಾನುವಾರದಂದು ಹೆಚ್ಚು ಬಲ್ಬ್ಗಳು ಮಾರಾಟವಾಗಿದ್ದಾವೆ. ಯಾವ ದಿನಗಳಲ್ಲಿ ಸಮಾನ ಸಂಖ್ಯೆಯ ಬಲ್ಬ್ಗಳು ಮಾರಾಟ ಆಗಿದ್ದಾವೆ? ಬುಧವಾರ ಮತ್ತು ಶನಿವಾರ. ಬುಧವಾರ 8, ಶನಿವಾರನೂ 8. ಯಾವ ದಿನಗಳಲ್ಲಿ ಕನಿಷ್ಠ ಅಂದರೆ ಕಡಿಮೆ ಸಂಖ್ಯೆಯ ಬಲ್ಬ್ಗಳು ಮಾರಾಟ ಆಗಿದ್ದಾವೆ? ಅದು ಕೂಡ ಬುಧವಾರ ಮತ್ತು ಶನಿವಾರ. ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ 9 ಬಲ್ಬ್ಗಳು ಹಿಡಿಸಬಹುದಾದರೆ ಕೋಷ್ಟಕದಲ್ಲಿರುವ ಒಟ್ಟು ಬಲ್ಬ್ಗಳನ್ನು ತುಂಬಲು ಒಟ್ಟು ಎಷ್ಟು ರಟ್ಟಿನ ಪೆಟ್ಟಿಗೆಗಳು ಅವಶ್ಯಕ? ಇವನ್ನೆಲ್ಲ ಕೂಡ್ಬಿಟ್ರೆ ಎಷ್ಟಾಗುತ್ತೆ? 86 ಬಲ್ಬ್ಗಳಾಗ್ತವೆ. 86 ಬಲ್ಬ್ಗಳನ್ನು ನಾವು 9 ಪೆಟ್ಟಿಗೆಗಳನ್ನು ತುಂಬಿ ಇನ್ನೊಂದು ಪೆಟ್ಟಿಗೆಯಲ್ಲಿ ನಾವು 5 ಬಲ್ಬ್ಗಳು ಹಿಡಿಸ್ತವೆ. ಹಾಗಾಗಿ ಟೋಟಲ್ 10 ರಟ್ಟಿನ ಪೆಟ್ಟಿಗೆಗಳು ಬೇಕು. ಅದರಾಗಿ 9 ಪೆಟ್ಟಿಗೆಗಳು ಫುಲ್ ಆಗ್ತವೆ, ಇನ್ನೊಂದು ಪೆಟ್ಟಿಗೆಯಲ್ಲಿ 5 ಬಲ್ಬ್ಗಳು ಉಳಿತವೆ. ಯಾಕಂದರೆ ಟೋಟಲ್ 86 ಬಲ್ಬ್ಗಳು ಇರೋದ್ರಿಂದ 9 9 81, 6 1 5, ಇನ್ನೂ 5 ಬಲ್ಬ್ಗಳು ಎಕ್ಸ್ಟ್ರಾ ಉಳಿತವೆ. ಎಕ್ಸ್ಟ್ರಾ ನಾವು ಪೆಟ್ಟಿಗೆಯಲ್ಲಿ ಇಟ್ಟರೆ ಒಟ್ಟು 10 ಪೆಟ್ಟಿಗೆಗಳು ಬೇಕಾಗ್ತವೆ ಮಕ್ಕಳೇ. ಇಲ್ಲಿಗೆ ನಮ್ಮ ಈ ಒಂದು ಅಭ್ಯಾಸ 9.1 ಮುಗೀತು ಮಕ್ಕಳೇ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನೋ ಆಪ್ಷನನ್ನು ಆರಿಸ್ಕೊಳ್ಳಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ನಾನು ಅಭ್ಯಾಸ 9.2 ನಾನು ಹೇಳ್ಕೊಡ್ತೀನಿ.